ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಬಾ ಹಕೀಂ. ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ನಂತರ ಟಿ20 ಕ್ರಿಕೆಟ್ಗೆ ರವೀಂದ್ರ ಜಡೇಜಾ ಕೂಡ ವಿದಾಯವನ್ನ ಘೋಷಿಸಿದ್ದಾರೆ. ಅರ್ಧ ಗಂಟೆ ಮುಂಚೆ ತಮ್ಮ ಇನ್ಸ್ಟಾದಲ್ಲಿ ಅವರು ಪೋಸ್ಟ್ ಮಾಡಿದ್ರು ಈ ಕುರಿತಂತೆ. ವಿಶ್ವಕಪ್ ಗೆಲುವಿನ ಬೆನ್ನಲ್ಲೇ ಅಂತಾರಾಷ್ಟ್ರೀಯ ಟಿ20ಗೆ ನಿವೃತ್ತಿಯನ್ನ ಘೋಷಿಸಿದ್ದಾರೆ ಇನ್ಸ್ಟಾಗ್ರಾಮ್ ಮೂಲಕ. ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಬಳಿಕ ಜಡೇಜಾ ಕೂಡ ಈಗ ವಿದಾಯ ಘೋಷಿಸಿರೋದು. ವಿಶ್ವಕಪ್ ಗೆಲ್ಲೋದು ನನ್ನ ಕನಸಾಗಿತ್ತು, ಈಗ ಅದು ಈಡೇರಿದೆ. ಈ ಗೆಲುವು ಅಂತಾರಾಷ್ಟ್ರೀಯ ವೃತ್ತಿ ಜೀವನದ ಶಿಖರವಾಗಿದೆ. ತುಂಬಿದ ಹೃದಯದಿಂದ ನಾನು ಟಿ20ಗೆ ವಿದಾಯವನ್ನ ಹೇಳಲಿದ್ದೀನಿ. ಇನ್ಸ್ಟಾಗ್ರಾಂನಲ್ಲಿ ವಿದಾಯದ ಬಗ್ಗೆ ರವೀಂದ್ರ ಜಡೇಜಾ ಪೋಸ್ಟ್ ಒಂದನ್ನ ಹಾಕಿಕೊಂಡಿದ್ದಾರೆ. ಸೊ ನಿನ್ನೆಯ ಮ್ಯಾಚ್ ನಂತರವಂತೂ ಇಡೀ ಭಾರತ, ನಿನ್ನೆಯ ಗೆಲುವಿನ ನಂತರವಂತೂ ಇಡೀ ಭಾರತ ಸಂಭ್ರಮದಲ್ಲಿದೆ. ಸೊ ನಿನ್ನೆ ಗೆಲುವಾಗೋದು, ಟಿ20 ವಿಶ್ವಕಪ್ನಲ್ಲಿ ನಾವು ಗೆಲ್ಲಬೇಕು ಅನ್ನೋದು, ಫೈನಲ್ ಗೆಲ್ಲಬೇಕು ಅನ್ನೋದು ನನ್ನ ಕನಸಾಗಿತ್ತು. ಆ ಕನಸು ಈಗ ಈಡೇರಿದೆ. ಸೊ ಹಾಗಾಗಿ ನಾನು ನಿವೃತ್ತಿಯನ್ನು ಘೋಷಿಸ್ತಾ ಇದ್ದೀನಿ ಅಂತ ಹೇಳಿ ಅರ್ಧ ಗಂಟೆ ಮುಂಚೆ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಇವರು ಘೋಷಣೆ ಮಾಡಿಕೊಂಡಿದ್ದಾರೆ. ವಿಶ್ವಕಪ್ ಗೆಲ್ಲೋದು ನನ್ನ ಕನಸಾಗಿತ್ತು, ಈಡೇರಿದೆ ಅದು ಈಗ. ಈ ಗೆಲುವು ಅಂತಾರಾಷ್ಟ್ರೀಯ ವೃತ್ತಿ ಜೀವನದ ಶಿಖರವಾಗಿದೆ. ತುಂಬಿದ ಹೃದಯದಿಂದ ನಾನು ಟಿ20ಗೆ ವಿದಾಯವನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಈ ಜನರೇಷನ್ನ ಬೆಸ್ಟ್ ಆಲ್ರೌಂಡರ್ ಆಟಗಾರ ಅಂತಂದರೆ ಅದು ರವೀಂದ್ರ ಜಡೇಜಾ ಅವರು. ಎಡಗೈ ಬ್ಯಾಟ್ಸ್ಮನ್ ಮತ್ತು ಎಡಗೈ ಸ್ಪಿನ್ ಬೌಲರ್ ಕೂಡ ಆಗಿದ್ರು ಇವರು. ಈಗ ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ನಂತರ ಈಗ ನಿವೃತ್ತಿಯನ್ನು ಘೋಷಿಸ್ತಾ ಇದ್ದಾರೆ. 2021ರಲ್ಲಿ ಟೆಸ್ಟ್ ಕ್ರಿಕೆಟ್ನಲ್ಲಿ 200 ರನ್ ಗಳಿಸಿದ ಮತ್ತು 200 ವಿಕೆಟ್ ಕಬಳಿಸಿದ 5ನೇ ಭಾರತೀಯ ಮತ್ತು 5ನೇ ವೇಗದ ಆಟಗಾರರಾಗಿದ್ದರು. ಸೊ ಇವರು ಏನಂತ ಮೆಸೇಜ್ ಕೊಟ್ಟಿದ್ದಾರೆ, ಏನಂತ ಪೋಸ್ಟ್ ಹಾಕಿದ್ದಾರೆ ಅಂತ ನೋಡ್ತಾ ಹೋಗೋಣ. ತುಂಬಿದ ಹೃದಯದಿಂದ ನಾನು ಟಿ20 ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯವನ್ನು ಹೇಳ್ತಾ ಇದ್ದೀನಿ. ಓಡುವ ಕುದುರೆಯಂತೆ ನಾನು ಯಾವಾಗಲೂ ನನ್ನ ದೇಶಕ್ಕಾಗಿ ಅತ್ಯುತ್ತಮ ಕೊಡುಗೆ ನೀಡಿದ್ದೀನಿ. ಟಿ20 ವಿಶ್ವಕಪ್ ಗೆಲ್ಲೋದು ನನ್ನ ಕನಸಾಗಿತ್ತು, ಅದು ನನಸಾಗಿದೆ. ಈ ಟಿ20 ಗೆಲುವು ನನ್ನ ಅಂತಾರಾಷ್ಟ್ರೀಯ ವೃತ್ತಿ ಜೀವನದ ಶಿಖರವಾಗಿದೆ. ನಿಮ್ಮ ಬೆಂಬಲಕ್ಕಾಗಿ ಧನ್ಯವಾದ ಅಂತ ರವೀಂದ್ರ ಜಡೇಜಾ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿಕೊಂಡಿದ್ದಾರೆ. ಬೆಸ್ಟ್ ಆಲ್ರೌಂಡರ್ ಆಗಿ ಅವರು ಆಟವನ್ನು ಆಡಿರುವಂಥದ್ದು. ಇನ್ನು 2021ರಲ್ಲಿ ಟೆಸ್ಟ್ ಕ್ರಿಕೆಟ್ನಲ್ಲಿ 200 ರನ್ ಗಳಿಸಿದ, 200 ವಿಕೆಟ್ ಕಬಳಿಸಿದ 5ನೇ ಭಾರತೀಯ ಮತ್ತು 5ನೇ ವೇಗದ ಆಟಗಾರರಾಗಿದ್ದರು ಜಡೇಜಾ. ರೈಟ್, ಇನ್ನು ಟಿ20 ಕ್ರಿಕೆಟ್ಗೆ ಜಡ್ಡು ವಿದಾಯ ಏನು ಹೇಳ್ತಾ ಇದ್ದಾರೆ. ಹಾಗಾದರೆ ಅವರ ಟಿ20 ಕೆರಿಯರ್ ಹೇಗಿತ್ತು ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ಟಿ20ಗೆ ಅವರು ಪಾದಾರ್ಪಣೆ ಮಾಡಿದ್ದು 2009ರಲ್ಲಿ. 2009ರಿಂದ ಸೊ ಯಾವಾಗ ಮ್ಯಾಚ್ ಇರ್ತಿತ್ತು, ಟಿ20 ಮ್ಯಾಚ್ ಆಗೆಲ್ಲ ಆಡ್ತಾ ಬಂದರು. ಅವರು ಒಟ್ಟು ಟಿ20 ಪಂದ್ಯವನ್ನು ಆಡಿರೋದು 74. ಅದರಲ್ಲಿ ರನ್ಸ್ 515, ಅತಿ ಹೆಚ್ಚು ಸ್ಕೋರ್ ಅವರದ್ದು 46 ರನ್. ಇನ್ನು ಸ್ಟ್ರೈಕ್ ರೇಟಲ್ಲಿ 127.16ನೇ ಸ್ಥಾನದಲ್ಲಿದ್ದಾರೆ. ಅವರು ಟಿ20 ಕ್ರಿಕೆಟ್ನಲ್ಲಿ ತೆಗೆದಿರುವಂತಹ ವಿಕೆಟ್ 54. ಇನ್ನು ಅವರ ಬೆಸ್ಟ್ ಬೌಲಿಂಗ್ ಬಗ್ಗೆ ನಾವು ಮಾತನಾಡೋದಾದರೆ 15 ಬಾಲ್ಸ್ಗೆ 3 ವಿಕೆಟ್ಗಳನ್ನು ಕಬಳಿಸಿರುವಂತಹ ಕೀರ್ತಿ ಅದು ಜಡ್ಡುಗೆ ಸಲ್ಲುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.